ಸ್ನೇಹಿತರೆ ನಮಸ್ಕಾರ. ಹಾಸನದ ಇಬ್ರು ಹೀರೋಗಳು ಈಗಾಗಲೇ ಜೈಲು ಸೇರಿದ್ದಾರೆ. ಇಬ್ರು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಕಂಬಿಯನ್ನೇ ಎಣಿಸ್ತಿದ್ದಾರೆ. ಒಬ್ಬ ಫ್ರಂಟ್ ಇಂಜಿನ್ ಆದ್ರೆ ಇನ್ನೊಬ್ಬ ಬ್ಯಾಕ್ ಇಂಜಿನ್ ಅನ್ನೋ ರೀತಿಯಲ್ಲಿ ಈಗ ಮಾತನಾಡ್ತಿದ್ದಾರೆ ಹಾಸನದ ಜನ. ಇವರನ್ನ ಪಡೆದಂತಹ ನಾವೇ ಪುಣ್ಯವಂತರು ಅಂತಲೂ ಕೂಡ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ. ಈ ನಡುವೆ ಈ ಇಬ್ಬರು ಹೀರೋಗಳನ್ನ ಹುಟ್ಟಿಸಿದಂಥ ತಂದೆ ರೇವಣ್ಣ ಇದ್ದಾರಲ್ಲ, ರೇವಣ್ಣನವರು ಈಗೇನು ಹೇಳ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಬಟ್ ರೇವಣ್ಣ ಇಲ್ಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಿದ್ದಾರಾ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಸ್ವತಃ HD ರೇವಣ್ಣನವರು ಮಾತನಾಡಿರುವಂಥ ಮಾತುಗಳನ್ನು ಕೇಳಿದ್ರೆ ನಿಮಗೂ ಕೂಡ ಹಾಗೆ ಅನಿಸುತ್ತೆ, ಅಯ್ಯೋ ಈ ರೇವಣ್ಣನಿಗೆ ಏನಾಗಿದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಹಚ್ಚುತ್ತಿದ್ದಾರೆ ಅಂತೇಳಿ. ಇಲ್ಲಿ ಒಬ್ಬ ಮಗ ಕಂಪ್ಲೀಟಾಗಿ ಕುಲ್ಗೆಟ್ಟು ಹೋಗಿದ್ದಾನೆ ಅನ್ನೋದು ಈಗಾಗಲೇ ರೇವಣ್ಣಂಗೆ ಗೊತ್ತಾಗಿದೆ. ಅವನ ಬೆನ್ನಲ್ಲೇ ಇನ್ನೊಬ್ಬ ಮಗನ ಬಂಡವಾಳವು ಕೂಡ ಹೊರಗಡೆ ಬಂತು ಅನ್ನೋದು ಕೂಡ ರೇವಣ್ಣನಿಗೆ ಅರ್ಥವಾಗಿದೆ. ರೇವಣ್ಣನಿಗೆ ಒಬ್ಬ ಮಗನ ವಿಚಾರ ಬಹುಶಃ ಗೊತ್ತಿತ್ತೇನೋ, ಇನ್ನೊಬ್ಬ ಮಗನ ವಿಚಾರ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಈಗ ಹೇಳ್ತಿದ್ದಾರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಸನದ ಇಬ್ಬರು ಹೀರೋಗಳು, ಒಬ್ಬ ಪ್ರಜ್ವಲ್ ರೇವಣ್ಣ, ಇನ್ನೊಬ್ಬ ಸೂರಜ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಎಂತಹ ಮಹಾನ್ ಸಾಧಕ ಅಂದರೆ ಆತ ಹುಟ್ಟು ಕಲಾವಿದ ಅಂತೇಳಿ ಅನಿಸುತ್ತೆ. ಬರೋಬ್ಬರಿ 3000 ಯುವತಿಯರ ವಿಡಿಯೋವನ್ನು ಮಾಡಿ, ಅದು ಕೂಡ ತನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳುವಂಥ ಸಂದರ್ಭದಲ್ಲಿ, ನಗ್ನನಾಗಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಮಾಡಬಾರ್ದ ಕೃತ್ಯಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿಡಿಯೋವನ್ನು ಮಾಡಿ ಅದನ್ನು ಮೊಬೈಲ್ನಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನು ನಂತರ ಹರಿದು ಹಂಚಿ ಎಲ್ಲ ಊರು ಬಾಗಿಲು ಆಗುವಂತೆ ಮಾಡಿದಂತಹ ಮಹಾನ್ ಸಾಧಕ ಈ ಪ್ರಜ್ವಲ್ ರೇವಣ್ಣ. ಇನ್ನು ಇವನ ಅಣ್ಣ ಸೂರಜ್ ರೇವಣ್ಣ ವೃತ್ತಿಯಲ್ಲಿ ವೈದ್ಯ, ಓದಿದ್ದು ವೈದ್ಯ ಆದರೂ ಕೂಡ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಇವನದ್ದು ಬೇರೆಯದೇ ಕತೆ. ಸಲಿಂಗ ಕಾಮದ ಈ ಬಲೆಯಲ್ಲಿ ಬಿದ್ದಿರುವಂತಹ ಈ ಸೂರಜ್ ರೇವಣ್ಣನ ಬಂಡವಾಳ ಕೂಡ ಈಗ ಹೊರಗಡೆ ಬರ್ತಿದೆ. ದಿನಕ್ಕೂ ಕೂಡ ಹೊಸ ಹೊಸ ಆಯಾಮ ಈ ಪ್ರಕರಣ ಪಡೀತಾ ಇದ್ದಾವೆ. ಒಂದು ಕಡೆ ಸೂರಜ್ ರೇವಣ್ಣ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ. ಇವರಿಬ್ಬರು ಕೂಡ ಪರಪ್ಪನ ಅಗ್ರಹಾರದ 2 ದೃಷ್ಟಿ ಬೊಟ್ಟುಗಳ ರೀತಿ ಕಾಣಿಸ್ತಾ ಇದ್ದಾರೆ. ಆದರೆ ತಂದೆ HD ರೇವಣ್ಣ ಮಾತ್ರ ಇಲ್ಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯನ್ನು ಹಚ್ತಾ ಇದ್ದಾರೆ. ಯಾಕೆ, ಹೇಗೆ ನೋಡಿ. ಸೂರಜ್ ರೇವಣ್ಣ ದೈವ ಭಕ್ತನಾದರೆ ಪ್ರಜ್ವಲ್ ರೇವಣ್ಣ ಹೇಗೆ ಅನ್ನುವಂಥ ಪ್ರಶ್ನೆ HD ರೇವಣ್ಣ ಅವರ ಮಾತಿನಿಂದ ಈಗ ಮೂಡ್ತಾ ಇದೆ. ಇಂದು ಮಾಜಿ ಸಚಿವ HD ರೇವಣ್ಣ ಅವರು ತಮ್ಮಿಬ್ಬರು ಮಕ್ಕಳ ಬಗ್ಗೆ ಮಾತನಾಡಿದಂಥ ರೀತಿಯ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳನ್ನು ಜನರು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗಳು ಸಹಜವಾಗಿ ಸ್ವಾಭಾವಿಕವಾಗಿಯೂ ಕೂಡ ಕಾಣಿಸ್ತಾ ಇದ್ದಾವೆ ಮತ್ತು ಅಸಲಿ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಮೈಸೂರಿನಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂಥ HD ರೇವಣ್ಣ, ನಾನು ಸದ್ಯ ಪ್ರಜ್ವಲ್ ರೇವಣ್ಣನನ್ನು ನೋಡೋದಕ್ಕೆ ಹೋಗೋದಿಲ್ಲ. ನಾನು ಪ್ರಜ್ವಲ್ ಭೇಟಿಗೆ ಹೋದರೆ ಏನೋ ಹೇಳಿಕೊಟ್ಟ ರೇವಣ್ಣ ಅಂತಾರೆ. ಹೀಗಾಗಿ ನಾನು ಪ್ರಜ್ವಲ್ ಭೇಟಿಯನ್ನು ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ರೇವಣ್ಣನೇ ಹೇಳ್ತಾರೆ. ಆದರೆ ಸೂರಜ್ ರೇವಣ್ಣ ಅವರನ್ನು ಭೇಟಿ ಮಾಡಲು ಹೋಗಿದ್ರಾ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಿದಂಥ ರೇವಣ್ಣ, ಸೂರಜ್ ದೈವ ಭಕ್ತ, ಆತ ಸಲೀಸಾಗಿ ಜೈಲಿನಿಂದ ಹೊರಗೆ ಬರ್ತಾನೆ. ಸದ್ಯ ಯಾವ ವಿಚಾರಗಳನ್ನು ಕೂಡ ನಾನು ಮಾತನಾಡೋದಿಲ್ಲ. ಎಲ್ಲವೂ ಕೂಡ ಕೋರ್ಟ್ ಮುಂದೆ ಇದೆ, ಎಲ್ಲವೂ ಮುಗಿಯಲಿ, ಆಮೇಲೆ ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಎಲ್ಲದಕ್ಕೂ ಕೂಡ ಕಾಲ ಉತ್ತರ ನೀಡಲಿದೆ, ನಾನು ಯಾವತ್ತೂ ಕೂಡ ಯಾವುದಕ್ಕೂ ಹೆದರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ತೊಡೆ ತಟ್ಟುವಂಥ ಕೆಲಸವನ್ನು ರೇವಣ್ಣ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾತನಾಡುವಾಗ ರೇವಣ್ಣ ಅವರು ಭೇಟಿ ಮಾಡೋದಕ್ಕೆ ತೆರಳೋದಿಲ್ಲ ಅಂತೇಳಿ ಹೇಳ್ತಾರೆ. ಅಷ್ಟೇ ಹೇಳಿ ಮುಂದಕ್ಕೆ ಹೋಗ್ತಾರೆ. ಆದರೆ ಸೂರಜ್ ರೇವಣ್ಣ ಅವರ ಬಗ್ಗೆ ಕೇಳಿದಾಗ ಅವರು ಹೇಳಿದಂಥ ಮಾತು ಸೂರಜ್ ದೈವಭಕ್ತ ಅಂತೇಳಿ. ಹಾಗಾದರೆ ಸೂರಜ್ ದೈವಭಕ್ತನಾದರೆ ಪ್ರಜ್ವಲ್ ದೈವಭಕ್ತನಲ್ವೇ? ಪ್ರಜ್ವಲ್ ರೇವಣ್ಣ ದೈವವನ್ನು ನಂಬೋದಿಲ್ವಾ? ಪ್ರಜ್ವಲ್ ಸಲೀಸಾಗಿ ಹೊರಬರೋದಕ್ಕೆ ಸಾಧ್ಯವಿಲ್ವಾ ಅಂತ ಪ್ರಶ್ನೆಗಳು ಈಗ ಉದ್ಭವಿಸಿದೆ. ಸಾಮಾನ್ಯವಾಗಿ HD ರೇವಣ್ಣ ಆಧ್ಯಾತ್ಮದಲ್ಲಿ ಹೆಚ್ಚು ನಂಬಿಕೆಯನ್ನು ಉಳ್ಳವರು. ಹೋದಲ್ಲಿ ಬಂದಲ್ಲಿ ಜೊತೆಯಲ್ಲಿ ನಿಂಬೆಹಣ್ಣನ್ನು ಇಟ್ಕೊಂಡು ಓಡಾಡುವಂಥ ರೇವಣ್ಣನಿಗೆ ನಿಂಬೆಹಣ್ಣು ರೇವಣ್ಣ ಅಂತಲೇ ಕರೀತಾರೆ. ಎಲ್ಲವನ್ನು ಕೂಡ ದೇವರ ಮೇಲೆ ಹಾಕಿ ಬಿಡ್ತಾರೆ. ಸದ್ಯ ನಡೀತಿರುವಂಥ ಘಟನೆಯಿಂದ ದೇವರು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ ಇವರದ್ದು. ಹಾಗೆಯೇ ಈಗ ನಮಗೆ ದೇವರು ಬಿಟ್ಟರೆ ಇನ್ಯಾರು ಗತಿ ಎನ್ನುವಂಥ ಮಾತನ್ನು ಕೂಡ ರೇವಣ್ಣ ಹೇಳ್ತಾ ತಮ್ಮ ಮಾತನ್ನು ಆರಂಭಿಸ್ತಾ ಇದ್ದಾರೆ. ಸೋಮವಾರ ನನ್ನ ಪತ್ನಿ ಮಗನನ್ನು ನೋಡಿಕೊಂಡು ಬಂದಿದ್ದಾಳೆ. ಮಗ ಅಲ್ವಾ, ಮನಸ್ಸು ಹೇಳಿಯುತ್ತೆ, ಹೀಗಾಗಿ ಹೋಗಿದ್ದಾಳೆ ಅಷ್ಟೇ. ತಾಯಿ ಮಗ ಏನು ಮಾತಾಡಿದ್ದಾರೆ ನಂಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ನಾನು ಅವರಿಗೆ ಕೇಳಿಯೂ ಕೂಡ ಇಲ್ಲ ಅನ್ನೋದನ್ನು ಕೂಡ ಸ್ವತಃ ರೇವಣ್ಣ ಹೇಳ್ತಾರೆ. ಮಾಜಿ ಸಚಿವ HD ರೇವಣ್ಣ ಅವರ ಇಬ್ಬರು ಪುತ್ರರು ಜೈಲಿನಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಪ್ರಕರಣದಲ್ಲಿ ಒಳಗೆ ಹೋಗಿದ್ದರೆ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ಆರೋಪದ ಅಡಿಯಲ್ಲಿ ಒಳಗಡೆ ಹೋಗಿದ್ದಾರೆ. ಇಬ್ಬರು ಕೂಡ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ನೋವಿನಲ್ಲಿರುವಂಥ HD ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರನ್ನು ಸದ್ಯಕ್ಕೆ ನೋಡೋದಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ, ಇದೇ ವೇಳೆ ಸೂರಜ್ ರೇವಣ್ಣ ದೈವಭಕ್ತ, ಸುಲಭವಾಗಿ ಹೊರಗಡೆ ಬರ್ತಾನೆ ಅನ್ನೋದ್ರ ಮೂಲಕ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಯಾಕೆ ರೇವಣ್ಣ ಮಾತಿನಲ್ಲಿ ಪ್ರಜ್ವಲ್ ರೇವಣ್ಣ ಸುಲಭವಾಗಿ ಹೊರಬರೋದಕ್ಕೆ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ.
ಆದರೆ ಸೂರಜ್ ಸುಲಭವಾಗಿ ಹೊರಗಡೆ ಬರ್ತಾರೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ತಿಳಿತಾ ಇದೆ ರೇವಣ್ಣನ ಮಾತಿನಿಂದ. ಅಲ್ಲದೆ ರೇವಣ್ಣ ಅವರ ಮಾತಿನಲ್ಲಿ ಒಬ್ಬ ಮಗ ದೈವಭಕ್ತನಲ್ಲ ಅನ್ನೋದು ಇಂಡೈರೆಕ್ಟ್ಲಿ ಹೇಳಿದ್ದಾರೆ, ಮತ್ತೊಬ್ಬ ಮಗ ದೈವಭಕ್ತ ಅಂತೇಳಿ ಹೇಳಿದ್ದಾರೆ. ಪ್ರಜ್ವಲ್ ದೈವಭಕ್ತನಾಗದೇ ಇದ್ದಿದ್ದರಿಂದ ಜೈಲಿನಿಂದ ಸುಲಭವಾಗಿ ಹೊರಬರೋದಕ್ಕೆ ಆಗೋದಿಲ್ಲ ಅನ್ನೋದು ರೇವಣ್ಣ ಮಾತಿನ ಅರ್ಥನಾ ಅನ್ನೋದು ಈಗ ಹಲವರು ಕೇಳ್ತಿರುವಂಥ ಪ್ರಶ್ನೆ. ಇದರಿಂದ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ, ಅದೇನು ಅಂತ ಹೇಳಿದ್ರೆ ರೇವಣ್ಣ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆಯನ್ನು ಹಚ್ಚಿದ್ದಾರಾ ಅನ್ನುವಂಥದ್ದು. ಒಟ್ಟಿನಲ್ಲಿ ಇಬ್ಬರು ಮಕ್ಕಳನ್ನು ಕೂಡ ಹೊರತರುವಂಥ ಪ್ರಯತ್ನದಲ್ಲಿ ರೇವಣ್ಣ ಇದ್ದು ದೈವ ಭಕ್ತನಾಗುವಾಗ ಮೂಲಕ ಈ ಸೂರಜ್ ರೇವಣ್ಣ ಹೊರಗೆ ಬರ್ತಾನೆ ಮತ್ತು ಪ್ರಜ್ವಲ್ ಸದ್ಯಕ್ಕಂತೂ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ವಾ ಅನ್ನೋಂಥ ಮಾತನ್ನು ಹೇಳಿದ್ರ ಅನ್ನೋದನ್ನು ಕೇಳಿದ್ರೆ ಖಂಡಿತ ಇಲ್ಲ. ಇಲ್ಲಿ ದೈವ ಭಕ್ತಿಗೂ ಮತ್ತು ಕಾನೂನಿಗೂ ಸಂಬಂಧ ಇಲ್ಲ. ದೇವರು ದೈವ ಇವೆಲ್ಲದೂ ಕೂಡ ಪ್ರತ್ಯೇಕ, ಕಾನೂನು ಅನ್ನೋದೇ ಪ್ರತ್ಯೇಕ. ಈ ಇಬ್ಬರೂ ಕೂಡ ಮಾಡಿರೋದು ಮಾಡಬಾರದ ಕೃತ್ಯಗಳನ್ನೇ. ಪ್ರಜ್ವಲ್ ರೇವಣ್ಣ ಅಷ್ಟು ಜನ ಯುವತಿಯರ ಬಾಳನ್ನೇ ಹಾಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಸೂರಜ್ ರೇವಣ್ಣ ಯುವಕರ ಜೊತೆಗೆ ಅಸ್ವಾಭಾವಿಕವಾದಂತಹ ಲೈಂಗಿಕ ಕ್ರಿಯೆಯನ್ನು ಮತ್ತು ಅಸಹಜ ಲೈಂಗಿಕ ಕ್ರಿಯೆಯನ್ನು ನಡೆಸ್ತಾ ಇದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಇಬ್ಬರು ಕೂಡ ತಮ್ಮ ಅಧಿಕಾರವನ್ನು, ತಮ್ಮ ಅಂತಸ್ತು, ಐಶ್ವರ್ಯವನ್ನು ದುರ್ಬಳಕೆ ಮಾಡಿಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಯಾರನ್ನ? ಈ ಸೂರಜ್ ರೇವಣ್ಣ ಯುವಕರನ್ನ, ಪ್ರಜ್ವಲ್ ಯುವತಿಯರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ಈ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಬಂದರೆ, ಈತ ಒಂದು ಕಡೆ ವಿಡಿಯೋ ಮಾಡಿರೋದು ತಪ್ಪು, ಎರಡನೇದು ಈ ರೀತಿ ತನ್ನ ಅಧಿಕಾರವನ್ನು ಬಳಕೆ ಮಾಡಿಕೊಂಡು, ಆಗ ಸಂಸದ ಆಗಿದ್ದಲ್ವಾ, ತನ್ನ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು ತಪ್ಪು. ಅವರು ಒಪ್ಪಿ ಲೈಂಗಿಕ ಕ್ರಿಯೆನೇ ನಡೆಸಿದ್ರು ಕೂಡ ಅದನ್ನು ವಿಡಿಯೋ ಮಾಡಿ ಹರಿದು ಹಂಚಿದ್ದು ಕೂಡ ಅದಕ್ಕಿಂತ ದೊಡ್ಡ ತಪ್ಪು ಅನ್ನುವಂತಹ ಆರೋಪಗಳು ಕೇಳಿ ಬರ್ತಿದ್ದಾವೆ. ಹೀಗಾಗಿ ಈ ಇಡೀ ಪ್ರಕರಣವನ್ನು SIT ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. 90 ದಿನಗಳ ಒಳಗಡೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಆಗ ಪ್ರಕರಣದ ಸತ್ಯಾಸತ್ಯತೆಗಳು ಮತ್ತು ಪ್ರಕರಣದಲ್ಲಿ ಇನ್ನೂ ಕೂಡ ಇವರೆಲ್ಲ ಏನೆಲ್ಲ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳೇನು ಹೊರಗಡೆ ಬಂದಿಲ್ಲ ನೋಡಿ, ಆ ವಿಚಾರಗಳು ಕೂಡ ಹೊರಗಡೆ ಬರಲಿಕ್ಕಿದೆ. ಅದು ಬಂತು ಅಂತ ಹೇಳಿದರೆ ಪ್ರಜ್ವಲ್ ರೇವಣ್ಣನಿಗೆ ನಿಜವಾದಂಥ ಸಂಕಷ್ಟ ಆಗ ಶುರುವಾಗ್ತದೆ. ಇನ್ನು ಸೂರಜ್ ರೇವಣ್ಣನ ವಿಚಾರದಲ್ಲಿ ಎಲ್ಲರೂ ಕೂಡ ಮೌನವಾಗಿದ್ದರು. ಸಾಕಷ್ಟು ಜನರಿಗೆ ಈತನ ಬಗ್ಗೆ ಗೊತ್ತಿತ್ತು, ಹಾಸನ ಭಾಗದವರಿಗೆ ಮತ್ತು ಈತನ ಬಗ್ಗೆ ತುಂಬ ವೈಯಕ್ತಿಕವಾಗಿ ಬಲ್ಲವರಿಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಹೆಂಡತಿ ಇವನನ್ನು ಬಿಟ್ಟು ಹೋದಾಗಲೇ ಒಂದು ಅನುಮಾನ ಮೂಡಿತ್ತು, ಇವನ ಗಂಡಸ ಅಂತೇಳಿ. ಅದೇ ರೀತಿಯಾದಂಥ ಅನುಮಾನಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಘಟನೆ ನಡೆದು ಈಗ ಅರೆಸ್ಟ್ ಕೂಡ ಆಗಿ ಪರಪ್ಪನ ಅಗ್ರಹಾರ ಜೈಲನ್ನು ಕೂಡ ಸೇರಿರುವಂಥ ಸೂರಜ್ ಈ ಪ್ರಕರಣದಲ್ಲಿ ಹೊರಗಡೆ ಬರಲ್ವಾ ಅನ್ನೋದು ಈಗಿರುವಂಥ ಕುತೂಹಲ. ಬಟ್ ಕಂಪೇರ್ ಟು ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣನ ಕೇಸ್ ಅಷ್ಟು ಸ್ಟ್ರಾಂಗ್ ಇಲ್ಲ. ಅದನ್ನು ಇಂಡೈರೆಕ್ಟ್ಲಿ ರೇವಣ್ಣ ದೇವರು ಅನ್ನೋಂಥ ಹೆಸರಲ್ಲಿ ಹೇಳಿದ್ದಾರೆ. ಬಟ್ ನಾನು ಒನ್ಸ್ ಅಗೈನ್ ಅದನ್ನೇ ಹೇಳೋದು, ದೇವರು, ದೈವಭಕ್ತಿ ಇವೆಲ್ಲದೂ ಕೂಡ ಸಪ್ರೇಟು. ಕಾನೂನು ಪ್ರಕ್ರಿಯೆ ಮತ್ತು ತನಿಖೆ ಇವೆಲ್ಲದೂ ಕೂಡ ಸಪ್ರೇಟು. ಇಲ್ಲಿ ಏನೇ ಇದ್ರೂ ಕೂಡ ವಾಸ್ತವ ಮತ್ತು ಸಾಕ್ಷಿ ಅಷ್ಟು ಮಾತ್ರ ಕೆಲಸ ಮಾಡುತ್ತೆ, ಬಿಟ್ಟರೆ ಬೇರೆ ಏನೂ ಕೂಡ ಕೆಲಸವನ್ನು ಮಾಡೋದಿಲ್ಲ ಅನ್ನೋದು ಮಾತ್ರ ಸತ್ಯ. ಹಾಗಂದ ಮಾತ್ರಕ್ಕೆ ದೈವ ಶಕ್ತಿಯ ಅಥವಾ ದೇವರ ಒಂದು ದೃಢ ನಿಶ್ಚಯ ಅಥವಾ ಒಂದು ಬೆಂಬಲ ಇದ್ದಾಗ ಸ್ವಲ್ಪನಾದರೂ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ಬೋದಲ್ವಾ, ಏನಾದರೂ ಒಳ್ಳೇದಾಗಬಹುದಲ್ಲ ಅಂತ ಕೇಳಿದರೆ ಖಂಡಿತ ಆಗುತ್ತೆ, ಅದರಲ್ಲೇನು ಎರಡೇ ಮಾತೇ ಇಲ್ಲ. ಬಟ್ಟು ಇಲ್ಲಿ ಅದನ್ನು ಕೂಡ ಯೋಚನೆ ಮಾಡಬೇಕು. ಇಂಥ ಕೆಟ್ಟವರಿಗೆ ದೇವರ ಸಹಾಯ ಸಿಗುತ್ತೆ, ದೈವಗಳ ಸಹಾಯ ಸಿಗುತ್ತೆ ಅನ್ನೋದಾದರೆ ಒಳ್ಳೆಯವರ ಕಥೆ ಏನು ಅನ್ನೋದನ್ನು ಒಟ್ಟಿನಲ್ಲಿ ಇವರು ಮಾಡಿದಂತಹ ಪಾಪಕೃತ್ಯಕ್ಕೆ ಇವರೇ ಅನುಭವಿಸಬೇಕು ಮತ್ತು ಅದನ್ನು ಎದುರಿಸಬೇಕು ಅನ್ನೋದು ಮಾತ್ರ 100% ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.